ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಹಾಗೆ ಸ್ಯಾಂಟಿಯಾಗೋ ಥರ ನಿಮಗೂ ನಿಮ್ಮ ಫ್ರೆಂಡ್ಸ್ಗೂ ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕು ಅನ್ನೋ ಕನಸಿದ್ರೆ ಈ ವಿಡಿಯೋನ ಅವರಿಗೆ ತಪ್ಪದೆ ಶೇರ್ ಮಾಡಿ. ಅವರ ಬದುಕಿಗೆ ನೀವು ಒಂದು ದಾರಿ ತೋರಿಸಿದ ಹಾಗೆ ಆಗುತ್ತೆ. ವಿಡಿಯೋ ಇಷ್ಟ ಆಗಿದರೆ ಮರೆಯದೆ ಒಂದು ಲೈಕ್ ಕೊಡಿ. ಸರಿ, ಸಬ್ಸ್ಕ್ರೈಬ್ ಮಾಡಿದ್ರಾ? ಬನ್ನಿ ಹಾಗಾದರೆ ತಡ ಮಾಡದೆ ಮೈಂಡ್ ನೆವರೇಳಿಸುವ ಭಾಗ 2ರ ಕಥೆಯನ್ನು ಶುರು ಮಾಡೋಣ. ಫ್ರೆಂಡ್ಸ್, ಈಗ ಕತೆ ಮರುಭೂಮಿಯ ಕಡೆಗೆ ಹೊರಡುತ್ತೆ. ಸ್ಯಾಂಟಿಯಾಗೋಗೆ ತನ್ನ ಪ್ರಯಾಣವನ್ನು ಮುಂದುವರಿಸಲು ಒಂದು ದೊಡ್ಡ ಕ್ಯಾರವನ್ ಅಂದರೆ ವ್ಯಾಪಾರಿಗಳ ಮತ್ತು ಒಂಟೆಗಳ ಗುಂಪಿನ ಜೊತೆ ಸೇರಿಕೊಳ್ತಾನೆ. ಈ ಗುಂಪು ಈಜಿಪ್ಟ್ನ ಅಲ್ಫಯು ಅನ್ನೋ ಓಯಸಿಸ್ ಕಡೆಗೆ ಹೊರಟಿತ್ತು. ಅಲ್ಲಿ ಸ್ಯಾಂಟಿಯಾಗೋಗೆ ಒಬ್ಬ ವಿಚಿತ್ರವಾದ ಇಂಗ್ಲಿಷ್ ವ್ಯಕ್ತಿಯ ಪರಿಚಯ ಆಗುತ್ತೆ. ಈ ಇಂಗ್ಲಿಷ್ ವ್ಯಕ್ತಿ ತನ್ನ ಜೊತೆಗೆ ಭಾರಿ ತೂಕದ ಪುಸ್ತಕಗಳನ್ನು ಹೊತ್ಕೊಂಡು ಬಂದಿದ್ದ. ಅವನು ಯಾಕೆ ಮರುಭೂಮಿಗೆ ಬಂದಿದ್ದ ಗೊತ್ತಾ? ಅವನು ಒಬ್ಬ ಶ್ರೇಷ್ಠ ಆಲ್ಕಮಿಸ್ಟ್ನ ಹುಡುಕಾಟದಲ್ಲಿ ಇದ್ದ. ಅವನಿಗೆ ಅರೇಬಿಯಾದ ಮರುಭೂಮಿಯಲ್ಲಿ ಒಬ್ಬ 200 ವರ್ಷದ ವಯಸ್ಸಿನ ವ್ಯಕ್ತಿ ಇದ್ದಾನೆ. ಆ ವ್ಯಕ್ತಿಗೆ ಯಾವುದೇ ಲೋಹವನ್ನಾದರೂ ಬಂಗಾರವನ್ನಾಗಿ ಬದಲಾಯಿಸುವ ಶಕ್ತಿ ಇದೆ ಅನ್ನೋ ವಿಷಯ ಅವನಿಗೆ ಗೊತ್ತಾಗಿರುತ್ತೆ. ಆ ವ್ಯಕ್ತಿಯನ್ನು ಭೇಟಿಯಾಗಲು ಹೊರಟಿದ್ದ. ಸ್ಯಾಂಟಿಯಾಗೋಗೆ ಕುತೂಹಲ ತಡೆಯಲಾಗದೆ ಅವನು ಆ ಇಂಗ್ಲಿಷ್ ವ್ಯಕ್ತಿಯ ಜೊತೆ ಸ್ನೇಹ ಬೆಳೆಸಲು ಪ್ರಯತ್ನಿಸ್ತಾನೆ. ಪ್ರಯಾಣ ಶುರುವಾಗುತ್ತೆ. ಮರುಭೂಮಿಯ ನಿಶಬ್ದ ವಾತಾವರಣ, ಬಿಸಿಲ ಝಳ ಮತ್ತು ಕಣ್ಣು ಆಯಿಸಿದಷ್ಟು ದೂರ ಬರೀ ಮರಳು. ಸ್ಯಾಂಟಿಯಾಗೋ ಒಂಟೆಯ ಮೇಲೆ ಕುಳಿತು ಮರುಭೂಮಿಯನ್ನು ಗಮನಿಸ್ತಾ ಇರ್ತಾನೆ. ಗಾಳಿ ಹೇಗೆ ಬೀಸುತ್ತೋ, ಹದ್ದುಗಳು ಹೇಗೆ ಹಾರಾಡ್ತವೆ ಅಂತ ಪ್ರಕೃತಿಯನ್ನು ಓದಲು ಪ್ರಯತ್ನಿಸ್ತಾನೆ. ಆದರೆ ಆ ಇಂಗ್ಲಿಷ್ ವ್ಯಕ್ತಿ ಮಾತ್ರ ಸುತ್ತಮುತ್ತ ಏನಾಗ್ತಿದೆ ಅಂತ ನೋಡದೆ ತನ್ನ ಪುಸ್ತಕಗಳಲ್ಲಿ ಮುಳುಗಿ ಹೋಗಿರ್ತಾನೆ. ಒಂದು ದಿನ ಆ ಇಂಗ್ಲಿಷ್ ವ್ಯಕ್ತಿ ಸ್ಯಾಂಟಿಯಾಗೋಗೆ ಆಲ್ಕಮಿ ಬಗ್ಗೆ ವಿವರಿಸ್ತಾನೆ. ನೋಡು ಸ್ಯಾಂಟಿಯಾಗೋ, ಈ ಜಗತ್ತಿನಲ್ಲಿ ಪ್ರತಿಯೊಂದು ವಸ್ತುವಿಗೂ ಆತ್ಮ ಇದೆ. ಅದನ್ನು ಸೋಲ್ ಆಫ್ ದ ವರ್ಲ್ಡ್ ಅಂತ ಕರಿತೀವಿ. ಆಲ್ಕಮಿಸ್ಟ್ ಅಂದರೆ ಯಾರು ಗೊತ್ತಾ? ಯಾರು ಆ ಜಗತ್ತಿನ ಆತ್ಮವನ್ನು ಅರ್ಥ ಮಾಡ್ಕೊಂಡಿರ್ತಾರೋ ಅವರು ಮಾತ್ರ ನಿಸರ್ಗದ ನಿಯಮವನ್ನು ಬದಲಾಯಿಸಲು ಸಾಧ್ಯ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ಅವನು 2 ಅದ್ಭುತವಾದ ವಸ್ತುಗಳ ಬಗ್ಗೆ ಹೇಳ್ತಾನೆ. ಒಂದು ಎಲೆಕ್ಸರ್ ಆಫ್ ಲೈಟ್ ಅಂದರೆ ಸಂಜೀವಿನಿ ಅಥವಾ ಅಮೃತ. ಇದನ್ನು ಕುಡಿದ್ರೆ ಮನುಷ್ಯನಿಗೆ ಕಾಯಿಲೆ ಬರೋದಿಲ್ಲ ಮತ್ತು ವಯಸ್ಸಾಗೋದಿಲ್ಲ. 2 ಫಿಲಾಸಫರ್ಸ್ ಸ್ಟೋನ್ ಅಂದರೆ ಪರಸುಮಣಿ. ಇದರ ಒಂದು ಸಣ್ಣ ಚೂರನ್ನು ಕಾಯಿಸಿದ ಸೀಸದ ಮೇಲೆ ಹಾಕಿದರೆ ಅದು ಅಪ್ಪಟ ಬಂಗಾರವಾಗಿ ಬದಲಾಗುತ್ತೆ. ಸ್ಯಾಂಟಿಯಾಗೋಗೆ ಇದೆಲ್ಲ ಕೇಳಿ ರೋಮಾಂಚನ ಆಗುತ್ತೆ. ಅವನು ಆ ಇಂಗ್ಲಿಷ್ ವ್ಯಕ್ತಿಯ ಪುಸ್ತಕಗಳನ್ನೆಲ್ಲ ಪಡೆದು ಓದೋದಕ್ಕೆ ಶುರು ಮಾಡ್ತಾನೆ. ಆದರೆ ಅವನಿಗೆ ಆ ಪುಸ್ತಕಗಳಲ್ಲಿ ಬರ್ತಿರೋ ಸಂಕೇತಗಳು, ಚಿತ್ರಗಳು ಮತ್ತು ಕಷ್ಟದ ಭಾಷೆ ಅರ್ಥನೇ ಆಗೋದಿಲ್ಲ. ಅವನು ಪುಸ್ತಕ ಮುಚ್ಚಿಟ್ಟು ಆ ಇಂಗ್ಲಿಷ್ ವ್ಯಕ್ತಿಗೆ ಹೇಳ್ತಾನೆ, ನೋಡು ಗೆಳೆಯ, ನಿನ್ನ ಪುಸ್ತಕಗಳಿಗಿಂತ ಈ ಮರುಭೂಮಿ ಮತ್ತು ಒಂಟೆಗಳ ನಡೆಗೆ ನನಗೆ ಪಾಠ ಜಾಸ್ತಿ ಕಲಿಸ್ತಾ ಇದೆ. ಪುಸ್ತಕ ಓದೋದ್ರಿಂದ ನಾವು ವಿಷಯ ತಿಳ್ಕೋಬಹುದು, ಆದರೆ ಪ್ರಪಂಚ ನೋಡೋದ್ರಿಂದ ನಾವು ಅನುಭವ ಪಡಿಬಹುದು ಅಂತ. ಹೀಗೆ ಪ್ರಯಾಣ ಸಾಗ್ತಾ ಇರಬೇಕಾದ್ರೆ ಒಂದು ಕೆಟ್ಟ ಸುದ್ದಿ ಕ್ಯಾರವನ್ಗೆ ಬಂದು ತಲುಪುತ್ತೆ. ಮರುಭೂಮಿಯ ಬುಡಕಟ್ಟು ಜನಾಂಗಗಳ ನಡುವೆ ಯುದ್ಧ ಶುರುವಾಗಿದೆ. ಯಾವ ಕ್ಷಣದಲ್ಲೂ ಬೇಕಾದರೂ ಕ್ಯಾರವನ್ ಮೇಲೆ ದಾಳಿ ಆಗಬಹುದು ಅನ್ನೋ ಭಯ ಶುರುವಾಗುತ್ತೆ. ಪ್ರಯಾಣಿಕರಲ್ಲಿ ಆತಂಕ ಮನೆ ಮಾಡುತ್ತೆ. ಆಗ ಕ್ಯಾರವನ್ನಲ್ಲಿ ಲೀಡರ್ ಹೇಳ್ತಾನೆ, ನಾವು ಆದಷ್ಟು ಬೇಗ ಸುರಕ್ಷಿತವಾದ ಜಾಗ ತಲುಪಬೇಕು. ಇನ್ನು ಮುಂದೆ ಹಗಲು ರಾತ್ರಿ ಎನ್ನದೇ ಪ್ರಯಾಣ ಮಾಡೋಣ. ಸ್ಯಾಂಟಿಯಾಗೋಗೆ ಭಯ ಆಗಲ್ಲ. ಅವನು ಅಂದ್ಕೊಳ್ತಾನೆ, ನಾನು ನನ್ನ ಕನಸಿನ ದಾರಿಯಲ್ಲಿ ಇದ್ದೇನೆ. ಒಂದು ವೇಳೆ ನಾನಿಲ್ಲೇ ಸತ್ರೂ ಪರವಾಗಿಲ್ಲ. ಕನಿಷ್ಠ ಪಕ್ಷ ನಾನು ನನ್ನ ಕನಸಿನ ಬೆನ್ನಟ್ಟುತ್ತಾ ಸತ್ತೆ ಅನ್ನೋ ತೃಪ್ತಿ ನನಗೆ ಇರುತ್ತೆ. ದಿನಗಳು ಹೊರಡುತ್ತೆ. ಒಂದು ದಿನ ರಾತ್ರಿ ಕತ್ತಲೆಯಲ್ಲಿ ದೂರದಿಂದ ಮಿನುಗುವ ದೀಪಗಳು ಕಾಣಿಸ್ತವೆ. ಹೌದು, ಅವರು ಅಂದುಕೊಂಡಿದ್ದ ಜಾಗ ಅಲ್ಫಯು ಓಯಸಿಸ್ ಬಂದು ತಲುಪಿತ್ತು. ಮರುಭೂಮಿಯ ನಡುವೆ ಇರುವ ಸ್ವರ್ಗ ಅದು. ಅಲ್ಲಿ ನೀರಿದೆ, ಮರಗಳಿದೆ ಮತ್ತು ಮುಖ್ಯವಾಗಿ ಅಲ್ಲಿ ಸ್ಯಾಂಟಿಯಾಗೋನ ಬದುಕನ್ನೇ ಬದಲಾಯಿಸಲಿರುವ ಆ ಹುಡುಗಿ ಇದ್ದಾಳೆ. ಕೊನೆಗೂ ಆ ದೀರ್ಘವಾದ ಮತ್ತು ಅಪಾಯಕಾರಿ ಪ್ರಯಾಣ ಮುಗಿಸಿ ಕ್ಯಾರವನ್ ಅಲ್ಫಯುನ ಎಂಬ ಓಯಸಿಸ್ ಬಂದು ತಲುಪುತ್ತಾರೆ. ಮರುಭೂಮಿಯ ಕಾದ ಮರಳಲ್ಲಿ ಬೆಂದು ಹೋಗಿದ್ದ ಸ್ಯಾಂಟಿಯಾಗೋಗೆ ಆ ಓಯಸಿಸ್ ನೋಡಿದ ತಕ್ಷಣ ಸ್ವರ್ಗ ಸಿಕ್ಕಂತೆ ಆಗುತ್ತೆ. ಅಲ್ಲಿ ಸಾವಿರಾರು ಖರ್ಜೂರದ ಮರಗಳು, ತಂಪಾದ ನೀರಿನ ಬಾವಿಗಳು ಮತ್ತು 100 ಟೆಂಟ್ಗಳು ಇರುತ್ತವೆ. ಮುಖ್ಯವಾದ ವಿಷಯ ಏನಪ್ಪ ಅಂತಂದರೆ, ಮರುಭೂಮಿಯಲ್ಲಿ ಯುದ್ಧ ನಡೀತಾ ಇದ್ದರೂ ಓಯಸಿಸ್ಗೆ ಯಾರೂ ದಾಳಿ ಮಾಡೋ ಹಾಗಿಲ್ಲ. ಅದು ಒಂದು ನ್ಯೂಟ್ರಲ್ ಝೋನ್ ಅಂದರೆ ಸುರಕ್ಷಿತ ವಲಯ.
ಅಲ್ಲಿ ಆಯುಧಗಳನ್ನು ತೆಗೆದುಕೊಂಡು ಹೋಗೋ ಹಾಗಿಲ್ಲ. ಆ ರಾತ್ರಿ ಸ್ಯಾಂಟಿಯಾಗೋಗೆ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾನೆ. ಬೆಳಗ್ಗೆ ಎದ್ದ ತಕ್ಷಣ ಆ ಇಂಗ್ಲಿಷ್ ವ್ಯಕ್ತಿ ಸ್ಯಾಂಟಿಯಾಗೋನ ಬೆನ್ನು ಬೀಳ್ತಾನೆ. ಬಾ ಸ್ಯಾಂಟಿಯಾಗೋ, ಇಲ್ಲೇ ಎಲ್ಲೋ ಆ ಮಹಾನ್ ಆಲ್ಕಮಿಸ್ಟ್ ಇದ್ದಾನೆ, ಅವರನ್ನು ಹುಡುಕೋಣ, ಜನರನ್ನು ಕೇಳೋಣ ಅಂತ. ಸ್ಯಾಂಟಿಯಾಗೋಗೆ ಬೇರೆ ದಾರಿ ಇಲ್ಲದೆ ಸಹಾಯ ಮಾಡಲು ಒಪ್ಪಿಕೊಳ್ತಾನೆ. ಅವರಿಬ್ಬರು ಒಂದು ನೀರಿನ ಬಾವಿಯ ಹತ್ತಿರ ಬಂದು ನಿಲ್ತಾರೆ. ಅಲ್ಲಿಗೆ ಊರಿನ ಜನ ನೀರು ತುಂಬಿಸಿಕೊಳ್ಳಲು ಬರ್ತಾ ಇರ್ತಾರೆ. ಸ್ಯಾಂಟಿಯಾಗೋಗೆ ಬರುವವರನ್ನೆಲ್ಲ ನಿಮಗೆ ಆಲ್ಕಮಿಸ್ಟ್ ಬಗ್ಗೆ ಗೊತ್ತಾ ಅಂತ ಕೇಳ್ತಾನೆ. ಆದರೆ ಯಾರಿಗೂ ಗೊತ್ತಿರಲ್ಲ. ಅಷ್ಟರಲ್ಲೇ ಅಲ್ಲಿಗೆ ಒಬ್ಬ ಹುಡುಗಿ ಬರ್ತಾಳೆ. ಅವಳ ಮುಖದ ಮೇಲೆ ಬುರ್ಕ ಇರುತ್ತೆ, ಆದರೆ ಅವಳ ಕಣ್ಣುಗಳು ಮಾತ್ರ ಕಾಣಿಸ್ತಾ ಇರುತ್ತೆ. ಅವಳು ಹೆಗಲ ಮೇಲೆ ನೀರಿನ ಕೊಡ ಹೊತ್ತುಕೊಂಡು ಬಾವಿಯ ಹತ್ತಿರ ಬರ್ತಾಳೆ. ಆ ಕ್ಷಣ ಸ್ಯಾಂಟಿಯಾಗೋಗೆ ಆಕೆಯ ಕಣ್ಣುಗಳನ್ನು ನೋಡಿದ ಆ ಒಂದೇ ಕ್ಷಣ ಇಡೀ ಪ್ರಪಂಚವೇ ಸ್ತಬ್ಧವಾದ ಹಾಗೆ ಆಗುತ್ತೆ. ಸ್ಯಾಂಟಿಯಾಗೋಗೆ ಅನಿಸುತ್ತೆ, ಇದೇ ಪ್ರಪಂಚದ ಭಾಷೆ, ಇದೇ ಜಗತ್ತಿನ ಅತ್ಯಂತ ಹಳೆಯ ಮತ್ತು ಸುಂದರವಾದ ಭಾಷೆ, ಅದುವೇ ಪ್ರೀತಿ. ಯಾವುದೇ ಮಾತಿಲ್ಲದೆ, ಪರಿಚಯವಿಲ್ಲದೆ ಸ್ಯಾಂಟಿಯಾಗೋಗೆ ಅರ್ಥವಾದಂತೆ ನನ್ನ ಇಡೀ ಜೀವನದಲ್ಲಿ ನಾನು ಹುಡುಕ್ತಾ ಇದ್ದಿದ್ದು ಇವಳನ್ನೇ ಅಂತ ಆ ಹುಡುಗಿ ಮುಗುಳ್ನಗ್ತಾಳೆ. ಅದು ಸ್ಯಾಂಟಿಯಾಗೋಗೆ ಓಮನ್ ಅಂದರೆ ಶಕುನ ಥರ ಕಾಣಿಸುತ್ತೆ. ಸ್ಯಾಂಟಿಯಾಗೋಗೆ ಧೈರ್ಯ ಮಾಡಿ ಅವಳ ಹತ್ತಿರ ಹೋಗಿ ಮಾತಾಡಿಸ್ತಾನೆ. ಅವಳ ಹೆಸರು ಫಾತಿಮಾ, ಮರುಭೂಮಿಯ ಮಗಳು. ಸ್ಯಾಂಟಿಯಾಗೋಗೆ ಅವಳ ಹತ್ತಿರ ಆಲ್ಕಮಿಸ್ಟ್ ಬಗ್ಗೆ ಕೇಳೋದನ್ನೇ ಮರೆತು ಬಿಡ್ತಾನೆ. ಬದಲಾಗಿ ಅವನು ಅವಳ ಹತ್ತಿರ ತನ್ನ ಪ್ರೀತಿಯನ್ನೇ ಹೇಳ್ಕೊಂಡ್ಬಿಡ್ತಾನೆ. ನಾನು ನಿನ್ನನ್ನು ಮದುವೆ ಆಗ್ತೀನಿ, ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ಮೊದಲ ಭೇಟಿಯಲ್ಲೇ ಹೇಳ್ತಾನೆ. ಫಾತಿಮಾ ನೀರು ತುಂಬಿಸಿಕೊಂಡು ಹೋಗ್ತಾಳೆ, ಆದರೆ ಅವಳ ಮನಸ್ಸಿನಲ್ಲೂ ಸ್ಯಾಂಟಿಯಾಗೋ ಬಗ್ಗೆ ಪ್ರೀತಿ ಚಿಗುರೊಡೆಯುತ್ತೆ. ಮುಂದಿನ ದಿನಗಳಲ್ಲಿ ಸ್ಯಾಂಟಿಯಾಗೋಗೆ ಪ್ರತಿದಿನ ಬಾವಿಯ ಹತ್ತಿರ ಫಾತಿಮಾಳನ್ನು ಕಾಯ್ತಾ ಇರ್ತಾನೆ. ಅವನು ತನ್ನ ಕುರಿಗಳ ಬಗ್ಗೆ, ಪಿರಮಿಡ್ಗಳ ಬಗ್ಗೆ, ತನ್ನ ಕನಸಿನ ಬಗ್ಗೆ, ಮುದುಕ ರಾಜನ ಬಗ್ಗೆ ಎಲ್ಲವನ್ನೂ ಅವಳ ಹತ್ರ ಹೇಳ್ಕೊತಾನೆ. ಸ್ಯಾಂಟಿಯಾಗೋಗೆ ಈಗ ಒಂದು ದೊಡ್ಡ ಗೊಂದಲ ಶುರುವಾಗುತ್ತೆ. ಅವನು ಅಂದ್ಕೊಳ್ತಾನೆ, ನನಗೆ ಫಾತಿಮಾ ಸಿಕ್ಕಿದ್ದಾಳೆ, ಇವಳೇ ನನಗೆ ಎಲ್ಲಕ್ಕಿಂತ ಮುಖ್ಯ. ನನಗೆ ಆ ನಿಧಿ ಬೇಡ, ಪಿರಮಿಡ್ ಬೇಡ, ನಾನು ಇಲ್ಲೇ ಓಯಸಿಸ್ನಲ್ಲೇ ಉಳ್ಕೊಂಡು ಇವಳ ಜೊತೆ ಮದುವೆ ಆಗಿ ಆರಾಮಾಗಿ ಇರ್ತೀನಿ ಅಂತ. ಆದರೆ ಫಾತಿಮಾ ಒಬ್ಬ ಸಾಮಾನ್ಯ ಹುಡುಗಿಯಾಗಿ ಇರಲಿಲ್ಲ. ಅವಳು ಮರುಭೂಮಿಯ ಮಗಳು. ಅವಳು ಸ್ಯಾಂಟಿಯಾಗೋಗೆ ಒಂದು ಅದ್ಭುತವಾದ ಮಾತು ಹೇಳ್ತಾಳೆ. ಈ ಮಾತು ಪ್ರತಿಯೊಬ್ಬ ಪ್ರೇಮಿಗೂ ಪಾಠವಾಗಬೇಕು. ಅವಳು ಹೇಳ್ತಾಳೆ, ನೋಡು ಸ್ಯಾಂಟಿಯಾಗೋ, ನಾನು ಮರುಭೂಮಿಯ ಹೆಣ್ಣು, ನಾನು ನಿನ್ನನ್ನು ಪ್ರೀತಿಸ್ತೀನಿ ಅನ್ನೋದು ನಿಜ, ಆದರೆ ನನ್ನ ಪ್ರೀತಿ ನಿನ್ನ ಕನಸಿಗೆ ಅಡ್ಡಿಯಾಗಬಾರ್ದು. ನೀನು ನಿನ್ನ ಪರ್ಸ್ನಲ್ ಲೆಜೆಂಡ್ ಅಂದರೆ ಜೀವನೋದ್ದೇಶವನ್ನು ಪೂರ್ತಿ ಮಾಡಲೇಬೇಕು. ನೀನು ಪಿರಮಿಡ್ಗೆ ಹೋಗಿ ನಿನ್ನ ನಿಧಿಯನ್ನು ಹುಡುಕು. ಒಂದು ವೇಳೆ ನಮ್ಮ ಪ್ರೀತಿ ನಿಜವಾಗಿದ್ದರೆ ನೀನು ಖಂಡಿತವಾಗಿಯೂ ವಾಪಸ್ ನನ್ನ ಹತ್ರ ಬಂದೇ ಬರ್ತೀಯ. ಅದನ್ನೇ ನಾವು ಮತ್ತು ಅಂತೂ ಕರಿತೀವಿ, ಅಂದರೆ ಇದು ಬರೆದಿದೆ ಅಂತ. ಸ್ಯಾಂಟಿಯಾಗೋಗೆ ಆಶ್ಚರ್ಯ ಆಗುತ್ತೆ. ಇವಳು ಎಂಥ ಹುಡುಗಿ, ನನ್ನನ್ನು ಹೋಗು ಅಂತ ಹೇಳ್ತಾ ಇದ್ದಾಳಲ್ಲ. ಅವನಿಗೆ ಬೇಜಾರಾಗುತ್ತೆ. ಆದರೆ ಫಾತಿಮಾ ಹೇಳಿದ್ದು ಸತ್ಯ. ನಿಜವಾದ ಪ್ರೀತಿ ಯಾವತ್ತೂ ನಮ್ಮ ಬೆಳವಣಿಗೆಗೆ ಅಡ್ಡಿಯಾಗಲ್ಲ. ಇತ್ತ ಕಡೆ ಆ ಇಂಗ್ಲಿಷ್ ವ್ಯಕ್ತಿಗೆ ಕೊನೆಗೂ ಆ ಆಲ್ಕಮಿಸ್ಟ್ನ ಟೆಂಟ್ ಸಿಗುತ್ತೆ. ಅವನು ಹೋಗಿ ಆಲ್ಕಮಿಸ್ಟ್ ಕಾಲಿಗೆ ಬಿದ್ದು, ನನಗೆ ಸೀಸವನ್ನು ಬಂಗಾರ ಮಾಡೋದು ಹೇಗೆ ಅಂತ ಹೇಳಿಕೊಡಿ ಗುರುವೆ ಅಂತ ಕೇಳ್ತಾನೆ. ಆಗ ಆಲ್ಕೆಮಿಸ್ಟ್ ಒಂದೇ ಪ್ರಶ್ನೆ ಕೇಳ್ತಾನೆ, ನೀನು ಎಂದಾದರೂ ಸ್ವತಃ ಪ್ರಯತ್ನ ಪಟ್ಟಿದ್ದೀಯಾ? ಇಂಗ್ಲಿಷ್ ವ್ಯಕ್ತಿ ಹೇಳ್ತಾನೆ, ಇಲ್ಲ, ಅದನ್ನು ಕಲಿಯೋದಕ್ಕೆ ನಿಮ್ಮ ಹತ್ರ ಬಂದಿರೋದು. ಆಗ ಆಲ್ಕಮಿಸ್ಟ್ ಹೇಳ್ತಾನೆ, ಹೋಗು, ನೀನು ಸ್ವತಃ ಪ್ರಯತ್ನ ಪಡು, ಬೆಂಕಿಯನ್ನು ಉರಿಸಿ ಲೋಹವನ್ನು ಕರಗಿಸಿ ನೀನೇ ಪ್ರಯೋಗ ಮಾಡು ಅಂತ. ಇಲ್ಲಿಗೆ ಈ ಅಂತ ಮುಗಿಯುತ್ತೆ. ಒಂದು ಕಡೆ ಇಂಗ್ಲಿಷ್ ವ್ಯಕ್ತಿ ತನ್ನ ಪ್ರಯೋಗ ಶುರು ಮಾಡ್ತಾನೆ, ಇನ್ನೊಂದು ಕಡೆ ಸ್ಯಾಂಟಿಯಾಗೋ ಪ್ರೀತಿ ಮತ್ತು ಕನಸಿನ ಮಧ್ಯೆ ಒದ್ದಾಡ್ತಾ ಇರ್ತಾನೆ. ಆದರೆ ಸ್ನೇಹಿತರೆ, ಓಯಸಿಸ್ ಶಾಂತವಾಗಿದ್ದರೂ ಮರುಭೂಮಿಯಲ್ಲಿ ಯುದ್ಧ ನಡೀತಾ ಇತ್ತಲ್ವಾ. ಈಗ ಆ ಯುದ್ಧದ ಕಾರ್ಮೋಡ ಓಯಸಿಸ್ ಮೇಲೂ ಬರುತ್ತೆ. ಸ್ಯಾಂಟಿಯಾಗೋಗೆ ಒಂದು ಭಯಾನಕ ವಿಷನ್ ಕಾಣಿಸುತ್ತೆ. ಅದರಿಂದ ಅವನ ಪ್ರಾಣಕ್ಕೆ ಕುತ್ತು ಬರುತ್ತೆ. ಏನದು ವಿಷನ್? ಸ್ಯಾಂಟಿಯಾಗೋಗೆ ಆ ಆಲ್ಕೆಮಿಸ್ಟ್ನ ಭೇಟಿ ಆಗ್ತಾನ? ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಫಾತಿಮಾಳನ್ನು ಭೇಟಿಯಾದ ನಂತರ ಸ್ಯಾಂಟಿಯಾಗೋ ಮನಸ್ಸು ಪೂರ್ತಿಯಾಗಿ ಬದಲಾಗಿತ್ತು. ಅವನು ಮರುಭೂಮಿಯನ್ನು ಸುಮ್ಮನೆ ನೋಡ್ತಾ ಕೂರೋದನ್ನು ಕಲಿತ. ಒಂದಿನ ಮಧ್ಯಾಹ್ನ ಅವನು ಮರುಭೂಮಿಯ ಕಡೆಗೆ ಕಣ್ಣು ಹಾಯಿಸಿಕೊಳ್ತಿದ್ದಾಗ ಆಕಾಶದಲ್ಲಿ 2 ಹದ್ದುಗಳ ಹಾರಾಟ ಕಾಣ್ತಾನೆ. ಅವು
ಅವುಗಳ ಹಾರಾಟವನ್ನು ಗಮನಿಸುತ್ತಿದ್ದಂಗೆ ಇದ್ದಕ್ಕಿದ್ದಂತೆ ಒಂದು ಹದ್ದು ಇನ್ನೊಂದು ಹದ್ದಿನ ಮೇಲೆ ದಾಳಿ ಮಾಡುತ್ತೆ. ಆ ಕ್ಷಣ ಸ್ಯಾಂಟಿಯಾಗೋನ ಮನಸ್ಸಿನಲ್ಲಿ ಒಂದು ಮಿಂಚು ಹೊಳೆಯುತ್ತೆ. ಅವನಿಗೊಂದು ವಿಷನ್ ಅಂದರೆ ಭವಿಷ್ಯದ ದರ್ಶನ ಕಾಣಿಸುತ್ತೆ. ಅದೇನಪ್ಪ ಅಂತಂದರೆ, ಶಾಂತವಾಗಿದ್ದ ಈ ಒಯಸಿಸ್ ಇದರ ಮೇಲೆ ಶತ್ರು ಸೈನ್ಯ ದಾಳಿ ಮಾಡಲಿದೆ. ಸ್ಯಾಂಟಿಯಾಗೋಗೆ ಬೆಚ್ಚಿ ಬೀಳ್ತಾನೆ. ಯಾಕಂದರೆ ಮರುಭೂಮಿಯ ನಿಯಮದ ಪ್ರಕಾರ ಒಯಸಿಸ್ ಒಂದು ಸುರಕ್ಷಿತ ವಲಯ. ಅಲ್ಲಿ ಯಾರು ಆಯುಧ ತರೋ ಆಗಿಲ್ಲ, ಯುದ್ಧ ಮಾಡುವ ಆಗಿಲ್ಲ. ಆದರೆ ಸ್ಯಾಂಟಿಯಾಗೋಗೆ ಸಿಕ್ಕ ಸೂಚನೆ ಅಥವಾ ಶಕುನ ಸುಳ್ಳಾಗಲು ಸಾಧ್ಯವೇ ಇಲ್ಲ. ಅವನು ತಕ್ಷಣ ಓಡಿ ಹೋಗಿ ಒಯಸಿಸ್ನ ಮುಖ್ಯಸ್ಥರನ್ನು ಭೇಟಿ ಮಾಡ್ತಾನೆ. ಅವರು ದೊಡ್ಡ ದೊಡ್ಡ ಗಟ್ಟ ಬಿಟ್ಟಿರುವ ಗಂಭೀರ ವ್ಯಕ್ತಿಗಳು. ಸ್ಯಾಂಟಿಯಾಗೋಗೆ ಅವರಿಗೆ ಹೇಳ್ತಾನೆ, ನೋಡಿ, ಹದ್ದುಗಳ ಆದಾಟ ನನಗೊಂದು ಸಂದೇಶ ನೀಡಿದೆ. ನಾಳೆ ಈ ಒಯಸಿಸ್ ಮೇಲೆ ಶತ್ರುಗಳ ದಾಳಿ ಮಾಡಲಿದ್ದಾರೆ. ನೀವು ಈಗಲೇ ತಯಾರಿ ಮಾಡಿಕೊಳ್ಳಿ ಅಂತ. ಆ ಮುಖ್ಯಸ್ಥರು ನಗ್ತಾರೆ. ನೀನೊಬ್ಬ ಪರದೇಶಿ ಹುಡುಗ, ನಿನಗೇನು ಗೊತ್ತು ಮರುಭೂಮಿಯ ಬಗ್ಗೆ ಅಂತ ಹೀಯಾಳಿಸ್ತಾರೆ. ಆದರೆ ಅವರಲ್ಲಿ ಒಬ್ಬ ಹಿರಿಯ ಮುಖ್ಯಸ್ಥ ಹೇಳ್ತಾನೆ, ಅವನು ಸಂಪ್ರದಾಯವನ್ನು ನಂಬುವವನು. ಅವನು ಎದ್ದು ನಿಂತು ಒಂದು ಗಂಭೀರವಾದ ನಿರ್ಧಾರ ಪ್ರಕಟಿಸ್ತಾನೆ. ಸರಿ, ನಾವು ನಿನ್ನ ಮಾತನ್ನು ನಂಬ್ತೇವೆ. ನಾಳೆ ಬೆಳಿಗ್ಗೆ ನಮ್ಮ ಆಯುಧಗಳನ್ನು ಹೊರಗೆ ತೆಗೆಯುತ್ತೇವೆ. ಇದು ನಿಯಮಕ್ಕೆ ವಿರುದ್ಧವಾದರೂ ಸರಿ. ಆದರೆ ಒಂದು ಷರತ್ತು, ನಾಳೆ ಸಂಜೆ ಒಳಗೆ ಶತ್ರುಗಳು ದಾಳಿ ಮಾಡಲೇಬೇಕು. ಒಂದು ವೇಳೆ ಶತ್ರುಗಳು ಬರದೇ ಇದ್ದರೆ ನೆನಪಿರಲಿ, ಆಯುಧಗಳು ಸುಮ್ಮನೆ ಒಳಗೆ ಹೋಗೋದಿಲ್ಲ. ಅವುಗಳು ನಿನ್ನ ರಕ್ತ ಕುಡಿಯುತ್ತವೆ. ಅಂದರೆ ಶತ್ರುಗಳು ಬರಲಿಲ್ಲ ಅಂತಂದರೆ ನಿನ್ನ ತಲೆ ಕಡಿಯಲಾಗುತ್ತೆ ಅಂತ. ಸ್ಯಾಂಟಿಯಾಗೋಗೆ ಎದೆ ಜೆಲ್ಲೆನ್ನುತ್ತೆ. ತಾನು ಒಳ್ಳೆಯದನ್ನು ಮಾಡಲು ಹೋಗಿ ಈಗ ತನ್ನ ಪ್ರಾಣಕ್ಕೆ ಕುತ್ತು ತಂದುಕೊಟ್ನಲ್ಲ ಅಂತ ಭಯ ಆಗುತ್ತೆ. ಅವನು ಫಾತಿಮಾಳನ್ನು ನೆನೆಸ್ಕೊಂಡು ಟೆಂಟ್ ಕಡೆಗೆ ಹೋಗ್ತಾನೆ. ಅದೇ ರಾತ್ರಿ ಹುಣ್ಣಿಮೆ ಚಂದ್ರನ ಬೆಳಕಿನಲ್ಲಿ ಸ್ಯಾಂಟಿಯಾಗೋ ತನ್ನ ಟೆಂಟ್ ಹತ್ರ ನಡ್ಕೊಂಡು ಹೋಗ್ತಾ ಇರ್ತಾನೆ. ಆಗ ಇದ್ದಕ್ಕಿದ್ದಂತೆ ಒಂದು ದೊಡ್ಡ ಸುಂಟರ ಗಾಳಿ ಎದ್ದ ಹಾಗೆ ಆಗುತ್ತೆ. ಧೂಳು ಆರುತ್ತೆ. ಅಲ್ಲಿಗೆ ಒಬ್ಬ ಕಪ್ಪು ಬಟ್ಟೆ ಧರಿಸಿದ, ಮುಖ ಮುಚ್ಚಿಕೊಂಡಿರುವ, ಕೈಯಲ್ಲಿ ದೊಡ್ಡ ಕತ್ತಿ ಹಿಡಿದಿರುವ ಒಬ್ಬ ಭಯಂಕರ ವ್ಯಕ್ತಿ ಕುದುರೆ ಮೇಲೆ ಬಂದು ನಿಲ್ತಾನೆ. ಆ ವ್ಯಕ್ತಿ ಎಷ್ಟು ವೇಗವಾಗಿ ಬರ್ತಾನೆ ಅಂತಂದರೆ ಅವನ ಕುದುರೆ ಸ್ಯಾಂಟಿಯಾಗೋನ ಎದೆಯ ಮೇಲೆ ಕಾಲಿಟ್ಟು ನಿಲ್ಲುವ ಹಾಗೆ ಅನಿಸುತ್ತೆ. ಅವನು ತನ್ನ ಕೈಯಲ್ಲಿದ್ದ ಹರಿತವಾದ ಕತ್ತಿಯನ್ನು ಸ್ಯಾಂಟಿಯಾಗೋನ ಹಣೆಯ ಹತ್ರ ಇಟ್ಟು ಗರ್ಜಿಸುತ್ತಾ ಹೇಳ್ತಾನೆ, ಯಾರು ನೀನು? ಆ ಹದ್ದುಗಳ ಹಾರಾಟವನ್ನು ಓದುವ ಧೈರ್ಯ ನಿನಗೆ ಕೊಟ್ಟಿದ್ದು ಯಾರು? ಸ್ಯಾಂಟಿಯಾಗೋ ಎದರಿ ನಡುಗ್ತಾನೆ. ಕತ್ತಿಯ ತುದಿ ಅವನ ಹಣೆ ಮುಟ್ತಾ ಇರುತ್ತೆ. ಆದರೂ ಅವನು ಧೈರ್ಯ ತಂದುಕೊಂಡು ಹೇಳ್ತಾನೆ, ನಾನಲ್ಲ, ಆ ಹದ್ದುಗಳೇ ನನಗೆ ಹೇಳಿದವು. ನಾನು ಜಗತ್ತಿನ ಆತ್ಮ ಅಂದರೆ ಸೋಲ್ ಆಫ್ ದ ವರ್ಡ್ ಅನ್ನು ಓದಬಲ್ಲೆ. ನೀವು ನನ್ನನ್ನು ಕೊಲ್ಲಬಹುದು, ಆದರೆ ನನ್ನ ಆತ್ಮಕ್ಕೆ ಸಾವಿಲ್ಲ. ಆಗ ಆ ಕಪ್ಪು ಕುದುರೆಯ ಸವಾರ ನಿಧಾನವಾಗಿ ಕತ್ತಿಯನ್ನು ಹಿಂದಕ್ಕೆ ತೆಗೆದುಕೊಳ್ತಾನೆ. ಅವನ ಕಣ್ಣುಗಳಲ್ಲಿ ಒಂದು ಮೆಚ್ಚುಗೆ ಕಾಣಿಸುತ್ತೆ. ಅವನು ಹೇಳ್ತಾನೆ, ನಾನು ನಿನ್ನ ಧೈರ್ಯವನ್ನು ಪರೀಕ್ಷೆ ಮಾಡಿದೆ. ಧೈರ್ಯವಿಲ್ಲದವನು ಜಗತ್ತಿನ ಭಾಷೆಯನ್ನು ಕಲಿಯಲಾರ. ನಾಳೆ ಯುದ್ಧ ಮುಗಿದ ಮೇಲೆ ನನ್ನನ್ನು ಬಂದು ಭೇಟಿಯಾಗು. ಸ್ನೇಹಿತರೆ, ಆ ವ್ಯಕ್ತಿ ಬೇರೆ ಯಾರೂ ಆಗಿರಲಿಲ್ಲ. ಅವನೇ ಆ ನಿಗೂಢ ಆಲ್ಕಮಿಸ್ಟ್. ಮರುದಿನ ಬೆಳಿಗ್ಗೆ ಏನಾಯಿತು ಗೊತ್ತಾ? ಸ್ಯಾಂಟಿಯಾಗೋಗೆ ಹೇಳಿದ್ದು ನಿಜವಾಯಿತು. ಸುಮಾರು 500 ಜನ ಶತ್ರು ಸೈನಿಕರು ಒಯಸಿಸ್ ಮೇಲೆ ದಾಳಿ ಮಾಡ್ತಾರೆ. ಆದರೆ ಒಯಸಿಸ್ನ ಜನ ಆಗಲೇ ತಯಾರಾಗಿದ್ದರು. ಕೇವಲ ಅರ್ಧ ಗಂಟೆಯಲ್ಲಿ ಎಲ್ಲ ಶತ್ರುಗಳನ್ನು ಕೊಂದು ಹಾಕ್ತಾರೆ. ಒಯಸಿಸ್ ಉಳಿಯುತ್ತೆ. ಆ ಮುಖ್ಯಸ್ಥರು ಸ್ಯಾಂಟಿಯಾಗೋಗೆ 50 ಬಂಗಾರದ ನಾಣ್ಯಗಳನ್ನು ಬಹುಮಾನವಾಗಿ ಕೊಡ್ತಾರೆ ಮತ್ತು ಅವನನ್ನು ಆ ಒಯಸಿಸ್ನ ಸಲಹೆಗಾರನಾಗಿ ನೇಮಕ ಮಾಡ್ಕೊಳ್ತಾರೆ. ಈಗ ಸ್ಯಾಂಟಿಯಾಗೋ ಶ್ರೀಮಂತನಾಗ್ತಾನೆ, ಫೇಮಸ್ ಕೂಡ ಆಗ್ತಾನೆ. ಜೊತೆಗೆ ಪ್ರೀತಿಸಿದ ಹುಡುಗಿ ಫಾತಿಮಾ ಕೂಡ ಜೊತೆಗಿದ್ದಾಳೆ. ಇನ್ನೇನು ಬೇಕು ಜೀವನದಲ್ಲಿ? ಅವನು ಅಂದ್ಕೊಳ್ತಾನೆ, ಸಾಕು, ನಾನು ಪಿರಮಿಡ್ಗೆ ಹೋಗಲ್ಲ, ಇಲ್ಲೇ ಇದ್ಬಿಡ್ತೀನಿ ಅಂತ. ಆದರೆ ಅಂದು ರಾತ್ರಿ ಆಲ್ಕಮಿಸ್ಟ್ ಅವನನ್ನು ಭೇಟಿಯಾಗಲು ಬರ್ತಾನೆ. ಅವನು ಸ್ಯಾಂಟಿಯಾಗೋಗೆ ಹೇಳ್ತಾನೆ, ನಿನ್ನ ಒಂಟೆಯನ್ನು ಮಾರಿ ಕುದುರೆ ಕೊಂಡುಕೋ. ಇವತ್ತು ರಾತ್ರಿ ನಾವು ಮರುಭೂಮಿಯ ಒಳಗೆ ಹೋಗೋಣ. ನಾನು ನಿನಗೆ ನಿನ್ನ ನಿಧಿ ಎಲ್ಲಿದೆ ಅಂತ ತೋರಿಸ್ತೀನಿ. ಸ್ಯಾಂಟಿಯಾಗೋಗೆ ಫಾತಿಮಾಳನ್ನು ಬಿಟ್ಟು ಹೋಗೋದಕ್ಕೆ ಮನಸ್ಸೇ ಇರಲ್ಲ. ಆದರೆ ಆಲ್ಕಮಿಸ್ಟ್ ಒಂದು ಎಚ್ಚರಿಕೆ ಕೊಡ್ತಾನೆ, ನೀನೀಗ ಹೋಗದಿದ್ದರೆ ಮುಂದೊಂದು ದಿನ ನೀನು ಪಶ್ಚಾತ್ತಾಪ ಪಡ್ತೀಯ. ನಿನ್ನ ಪ್ರೀತಿ ನಿನ್ನ ತಡೆದ್ರೆ ಅದು ನಿಜವಾದ ಪ್ರೀತಿಯೇ ಅಲ್ಲ. ಎದ್ದೇಳು, ಹೋಗೋಣ. ಅಂತಿಮವಾಗಿ ಸ್ಯಾಂಟಿಯಾಗೋ ಫಾತಿಮಾಳಿಗೆ ವಿದಾಯ ಹೇಳಿ ಭಾರವಾದ ಮನಸ್ಸಿನಿಂದ ಆಲ್ಕಮಿಸ್ಟ್ನ ಜೊತೆ ಮರುಭೂಮಿಯ ಆಳಕ್ಕೆ ಪ್ರಯಾಣ ಬೆಳೆಸುತ್ತಾನೆ.
ಇಲ್ಲಿಗೆ ಈ ಹಂತ ಮುಗಿಯುತ್ತೆ. ಮುಂದೆ ಇಬ್ಬರ ಮುಂದಿನ ಪ್ರಯಾಣ ಸ್ಯಾಂಟಿಯಾಗೋ ಮನುಷ್ಯರಿಂದ ಗಾಳಿಯಾಗಿ ಬದಲಾಗುವ ರೋಚಕ ಪವಾಡ. ಫ್ರೆಂಡ್ಸ್, ಸ್ಯಾಂಟಿಯಾಗೋ ತನ್ನ ಪ್ರೀತಿಯ ಫಾತಿಮಳನ್ನು ಓಯಸಿಸ್ನಲ್ಲಿ ಬಿಟ್ಟು ಆಲ್ಕಮಿಸ್ಟ್ ಜೊತೆ ಮರುಭೂಮಿಯ ಆಳಕ್ಕೆ ಪ್ರಯಾಣ ಮುಂದುವರಿಸ್ತಾನೆ. ಅವರಿಬ್ಬರು ಕುದುರೆಗಳ ಮೇಲೆ ಹೋಗುತ್ತಿರಬೇಕಾದ್ರೆ ದಿನಗಳು ಕಳೀತಾ ಇದ್ವು. ಆಲ್ಕಮಿಸ್ಟ್ ಸ್ಯಾಂಟಿಯಾಗೋಗೆ ಒಂದು ಮಾತು ಹೇಳ್ತಾನೆ. ನಿನ್ನ ಹೃದಯ ಹೇಳೋದನ್ನು ಕೇಳು, ಯಾಕೆಂದರೆ ನಿನ್ನ ಹೃದಯ ಎಲ್ಲಿ ಇದೆಯೋ ನಿನ್ನ ನಿಧಿ ಕೂಡ ಅಲ್ಲೇ ಇರುತ್ತೆ ಅಂತ. ಆದರೆ ವಿಧಿ ಅವರಿಗೆ ಒಂದು ದೊಡ್ಡ ಪರೀಕ್ಷೆ ಇಟ್ಟಿತ್ತು. ಅವರು ಹೋಗ್ತಾ ಇದ್ದಾಗ ಇದ್ದಕ್ಕಿದ್ದಂತೆಯೇ 100 ಜನ ಬುಡಕಟ್ಟು ಸೈನಿಕರು ಅಂದರೆ ಟ್ರೈಬ್ಸ್ಮೆನ್ ಅವರನ್ನು ಸುತ್ತುವರಿತಾನೆ. ಅವರ ಕೈಯಲ್ಲಿ ಉದ್ದವಾದ ಕತ್ತಿಗಳು ಇದ್ದವು, ಮುಖದಲ್ಲಿ ರೋಷವಿತ್ತು. ಅವರನ್ನು ನೋಡಿದರೆ ಸಾಕ್ಷಾತ್ ಯಮದೂತರ ಥರನೇ ಕಾಣಿಸ್ತಾ ಇದ್ರು. ಆ ಸೈನಿಕರು ಇಬ್ಬರನ್ನು ಎಳೆದು ಹೋಗಿ ತಮ್ಮ ನಾಯಕನ ಮುಂದೆ ನಿಲ್ಲಿಸ್ತಾರೆ. ನಾಯಕ ಗರ್ಜಿಸುತ್ತಾನೆ, ನೀವು ಶತ್ರುಗಳ ಗೂಢಚಾರರು, ನಿಮ್ಮನ್ನು ಇಲ್ಲೇ ಸಾಯಿಸ್ತೀವಿ ಅಂತ. ಆಗ ಆಲ್ಕಮಿಸ್ಟ್ ಶಾಂತವಾಗಿ ಮುಂದೆ ಬಂದು ಹೇಳ್ತಾನೆ, ಇಲ್ಲ ಮಹಾಸ್ವಾಮಿ, ನಾವು ಯಾತ್ರಿಕರು. ನೋಡಿ, ಈ ಹುಡುಗನ ಹತ್ರ ಬಂಗಾರ ಇದೆ, ಇದನ್ನೆಲ್ಲ ನಿಮಗೆ ಕೊಡ್ತೀವಿ ಅಂತ ಹೇಳಿ ಸ್ಯಾಂಟಿಯಾಗೋನ ಕಷ್ಟಪಟ್ಟು ಸಂಪಾದನೆ ಮಾಡಿದ ಅಷ್ಟು ಬಂಗಾರವನ್ನು ಆ ನಾಯಕನ ಕಾಲಡಿಯಲ್ಲಿ ಸುರಿದು ಬಿಡ್ತಾನೆ. ಸ್ಯಾಂಟಿಯಾಗೋಗೆ ಎದೆ ಒಡೆದು ಹೋದ ಹಾಗೆ ಆಗುತ್ತೆ. ನನ್ನ ಜೀವನದ ಸಂಪಾದನೆ ಹೋಯ್ತಲ್ಲ ಅಂತ. ಆದರೆ ನಾಯಕನಿಗೆ ಸಮಾಧಾನ ಆಗಲ್ಲ. ಬಂಗಾರ ಕೊಟ್ಬಿಟ್ರೆ ಪ್ರಾಣ ಉಳಿಯುತ್ತಿಲ್ಲ, ಇಬ್ಬರ ತಲೆ ಕಡಿಯಿರಿ ಅಂತ ಆಜ್ಞೆ ಮಾಡ್ತಾನೆ. ಆಗ ಆಲ್ಕೆಮಿಸ್ಟ್ ನಗುತ್ತಾ ಒಂದು ಭಯಾನಕವಾದ ಸುಳ್ಳು ಹೇಳ್ತಾನೆ. ಸ್ವಾಮಿ, ಈ ಹುಡುಗ ಸಾಮಾನ್ಯದವನಲ್ಲ, ಇವನು ಒಬ್ಬ ದೊಡ್ಡ ಮಾಂತ್ರಿಕ. ಇವನಿಗೆ ಗಾಳಿಯ ಜೊತೆ ಮಾತನಾಡೋ ಶಕ್ತಿ ಇದೆ. ಅಷ್ಟೇ ಅಲ್ಲ, ಇವನು ತನ್ನನ್ನು ತಾನು ಗಾಳಿಯಾಗಿ ಬದಲಾಯಿಸಿಕೊಂಡು ನಿಮ್ಮ ಇಡೀ ಕ್ಯಾಂಪನ್ನೇ ನಾಶ ಮಾಡಬಲ್ಲ. ಇದನ್ನು ಕೇಳಿ ಸ್ಯಾಂಟಿಯಾಗೋಗೆ ಹೃದಯಾಘಾತ ಆಗೋ ಹಾಗೆ ಆಗುತ್ತೆ. ಯಾಕೆಂದರೆ ಅವನಿಗೆ ಗಾಳಿ ಆಗೋಗೋದು ಹೇಗೆ ಅಂತ ಗೊತ್ತೇ ಇರೋದಿಲ್ಲ. ಆ ನಾಯಕನಿಗೆ ಕುತೂಹಲ ಆಗುತ್ತೆ. ಅವನು ಹೇಳ್ತಾನೆ, ಓಹೋ ಹೌದಾ, ಹಾಗಾದರೆ ನಾವು ಅದನ್ನು ನೋಡಬೇಕು. ನಿನಗೆ 3 ದಿನ ಸಮಯ ಕೊಡ್ತೇನೆ. 3ನೇ ದಿನ ನೀನು ಗಾಳಿಯಾಗಿ ಬದಲಾಗಿ ತೋರಿಸ್ಬೇಕು, ಇಲ್ಲದಿದ್ದರೆ ನಿಮ್ಮಿಬ್ಬರ ತಲೆ ಕಡಿದು ಹದ್ದುಗಳಿಗೆ ಹಾಕ್ತೀವಿ ಅಂತ. ಅವರಿಬ್ಬರನ್ನು ಬಂಧಿಸಿ ಇಡ್ತಾರೆ. ಸ್ಯಾಂಟಿಯಾಗೋ ಅಳ್ತಾ ಆಲ್ಕಮಿಸ್ಟ್ ಹತ್ರ ಹೋಗಿ ಜಗಳ ಮಾಡ್ತಾನೆ. ಏನ್ರಿ ನೀವು, ನನಗೆ ಗಾಳಿ ಆಗೋದು ಹೇಗೆ ಅಂತ ಗೊತ್ತಿಲ್ಲ, ಸುಳ್ಳು ಹೇಳಿ ಸಿಕ್ಕಾಕಿದ್ರಲ್ಲ ಅಂತ. ಆಗ ಆಲ್ಕೆಮಿಸ್ಟ್ ಹೇಳ್ತಾನೆ, ಭಯ ಪಡಬೇಡ, ಮನುಷ್ಯನಿಗೆ ಸಾಯುವ ಪರಿಸ್ಥಿತಿ ಬಂದಾಗ ಮಾತ್ರ ತನ್ನೊಳಗಿರುವ ನಿಜವಾದ ಶಕ್ತಿ ಗೊತ್ತಾಗೋದು. ನೀನು ಜಗತ್ತಿನ ಆತ್ಮವನ್ನು ಅರ್ಥ ಮಾಡ್ಕೊಂಡಿದ್ದೀಯಾ, ಪ್ರಯತ್ನ ಪಡು ಅಂತ. ಮೊದಲ ದಿನ ಸ್ಯಾಂಟಿಯಾಗೋಗೆ ಮರುಭೂಮಿಯನ್ನು ನೋಡ್ತಾ ಕೂರ್ತಾನೆ. 2ನೇ ದಿನ ಸ್ಯಾಂಟಿಯಾಗೋಗೆ ಗಾಳಿಯ ಶಬ್ದವನ್ನು ಕೇಳಿಸ್ಕೊಳ್ತಾನೆ. 3ನೇ ದಿನ ಆ ಪರೀಕ್ಷೆಯ ದಿನ ಬಂದೇ ಬಿಡುತ್ತೆ. ನಾಯಕ ಮತ್ತು ಅವನ 100 ಸೈನಿಕರು ಒಂದು ಎತ್ತರದ ಬಂಡೆಯ ಮೇಲೆ ಕೂತ್ಕೊಂಡು ನೋಡ್ತಾ ಇರ್ತಾರೆ. ಸ್ಯಾಂಟಿಯಾಗೋ ಮರುಭೂಮಿಯ ಮಧ್ಯೆ ಹೋಗಿ ನಿಲ್ತಾನೆ. ಅವನು ಮೊದಲು ಮರುಭೂಮಿ ಅಂದರೆ ಡೆಸರ್ಟ್ನ ಜೊತೆ ಮಾತಾಡ್ತಾನೆ. ನಾನು ನಿನ್ನ ಪ್ರೀತಿಯ ಫಾತಿಮಳನ್ನು ಸೇರಬೇಕು, ನನಗೆ ಸಹಾಯ ಮಾಡು ಅಂತ. ಮರುಭೂಮಿ ಹೇಳುತ್ತೆ, ನನ್ನ ಕೈಯಲ್ಲಿ ಏನೂ ಇಲ್ಲ, ನೀನು ಗಾಳಿಯನ್ನು ಕೇಳು. ನಂತರ ಸ್ಯಾಂಟಿಯಾಗೋ ಗಾಳಿಯ ಅಂದರೆ ವಿಂಡ್ನ ಜೊತೆ ಮಾತಾಡ್ತಾನೆ. ಓ ಗಾಳಿಯೇ, ನನಗೆ ನಿನ್ನ ಹಾಗೆ ಹಾರಾಡಬೇಕು, ನನ್ನನ್ನು ನಿನ್ನ ಜೊತೆ ಸೇರಿಸ್ಕೋ ಅಂತ. ಗಾಳಿಗೆ ಆಶ್ಚರ್ಯ ಆಗುತ್ತೆ, ಮನುಷ್ಯನ ಒಬ್ಬ ಗಾಳಿ ಆಗೋಕ್ಕೆ ಸಾಧ್ಯನಾ ಅಂತ. ಆದರೂ ಅದು ಸ್ಯಾಂಟಿಯಾಗೋಗೆ ಸಹಾಯ ಮಾಡೋದಕ್ಕೆ ಒಪ್ಪಿ ಜೋರಾಗಿ ಬೀಸೋದಕ್ಕೆ ಶುರು ಮಾಡುತ್ತೆ. ಎಷ್ಟು ಜೋರಾಗಿ ಅಂತಂದರೆ ಆ ಸೈನಿಕರ ಟೆಂಟ್ಗಳೆಲ್ಲ ಆರೋಗೋದಕ್ಕೆ ಶುರುವಾಗುತ್ತೆ. ಧೂಳು ಆಕಾಶವನ್ನೇ ಮುಚ್ಚಿ ಹಾಕುತ್ತೆ. ಇದನ್ನು ಸಿಮೋನ್ ಅಂತ ಕರೀತಾರೆ. ಆದರೆ ಸ್ಯಾಂಟಿಯಾಗೋಗೆ ಇನ್ನೂ ಪೂರ್ತಿ ಗಾಳಿಯಾಗೋಕ್ಕೆ ಸಾಧ್ಯ ಆಗಿರೋಲ್ಲ. ಕೊನೆಗೆ ಅವನು ಸೂರ್ಯನ ಜೊತೆ ಮಾತಾಡ್ತಾನೆ. ಸೂರ್ಯ ಹೇಳುತ್ತೆ, ನನ್ನ ಹತ್ರವೂ ಆ ಶಕ್ತಿ ಇಲ್ಲ, ನೀನು ಆ ಕೈಯನ್ನು ಕೇಳು, ಯಾವುದು ಇದೆಲ್ಲವನ್ನು ಬರೆದಿದೆಯೋ. ಅಂತಿಮವಾಗಿ ಸ್ಯಾಂಟಿಯಾಗೋಗೆ ಕಣ್ಮುಚ್ಚಿ ಯಾವುದೇ ಮಾತಿಲ್ಲದೆ ತನ್ನ ಹೃದಯದ ಮೂಲಕ ಆ ಮಹಾನ್ ಶಕ್ತಿಯನ್ನು ಪ್ರಾರ್ಥನೆ ಮಾಡ್ತಾನೆ. ಆ ಕ್ಷಣ ಅವನಿಗೆ ಅರ್ಥ ಆಗುತ್ತೆ, ನಾನು ಮರುಭೂಮಿ, ಗಾಳಿ, ಸೂರ್ಯ ಎಲ್ಲರೂ ಒಂದೇ, ನಾವೆಲ್ಲರೂ ಒಂದೇ ಚೈತನ್ಯದ ಭಾಗ ಅಂತ. ಆಗ ಒಂದು ಪವಾಡ ನಡೆಯುತ್ತೆ.
ಧೂಳಿನ ಬಿರುಗಾಳಿ ನಿಂತ ಮೇಲೆ ಎಲ್ಲರೂ ಕಣ್ಬಿಟ್ಟು ನೋಡಿದಾಗ ಸ್ಯಾಂಟಿಯಾಗೋ ನಿಂತಿದ್ದ ಜಾಗದಲ್ಲಿ ಯಾರೂ ಇರಲ್ಲ. ಎಲ್ಲರೂ ಗಾಬರಿ ಆಗಿ ಹುಡುಕ್ತಾರೆ. ನೋಡಿದ್ರೆ ಸ್ಯಾಂಟಿಯಾಗೋ ಆ ಕ್ಯಾಂಪ್ ಇನ್ನೊಂದು ತುದಿಗೆ ಸುರಕ್ಷಿತವಾಗಿ ನಿಂತಿರ್ತಾನೆ. ಆ ಬುಡಕಟ್ಟು ನಾಯಕನಿಗೆ ನಡುಕ ಹುಟ್ಟುತ್ತೆ. ಇವನು ದೇವರ ಮಗ ಇರಬೇಕು ಅಂತ ಅಂದ್ಕೊಂಡು ಅವರ ಕಾಲಿಗೆ ಬಿದ್ದು, ದಯವಿಟ್ಟು ಹೋಗಿ, ನಮ್ಮನ್ನೇನು ಮಾಡಬೇಡಿ ಅಂತ ಹೇಳಿ ಅವರಿಗೆ ರಕ್ಷಣೆ ಕೊಟ್ಟು ಕಳಿಸ್ತಾರೆ. ಹೀಗೆ ಸಾವನ್ನು ಗೆದ್ದು ಮನುಷ್ಯನಿಗಿಂತ ಮಿಗಿಲಾದ ಶಕ್ತಿಯನ್ನು ಪಡೆದುಕೊಳ್ತಾನೆ. ಈಗ ಉಳಿದಿರೋದು ಒಂದೇ ಗುರಿ, ಆ ಪಿರಮಿಡ್ ಮತ್ತು ಅಲ್ಲಿರುವ ನಿಧಿ. ಗಾಳಿಯಾಗುವ ಪವಾಡದ ನಂತರ ಆಲ್ಕಮಿಸ್ಟ್ ಸ್ಯಾಂಟಿಯಾಗೋಗೆ ವಿದಾಯ ಹೇಳಿ ಹೊರಟೋಗ್ತಾರೆ. ಅಲ್ಲಿಂದ ಮುಂದೆ ಸ್ಯಾಂಟಿಯಾಗೋಗೆ ಒಬ್ಬನೇ ತನ್ನ ಪ್ರಯಾಣವನ್ನು ಮುಂದುವರಿಸ್ತಾನೆ. ಸುಮಾರು ದೂರ ಹೋದ ಮೇಲೆ ಸ್ಯಾಂಟಿಯಾಗೋನ ಹೃದಯ ಜೋರಾಗಿ ಬಡಿದುಕೊಳ್ಳೋದಕ್ಕೆ ಶುರುವಾಗುತ್ತೆ. ಅವನು ತಲೆ ಎತ್ತಿ ನೋಡಿದಾಗ ಅವನ ಎದುರಿಗೆ ಬೃಹತ್ ಗಾತ್ರದ, ಆಕಾಶಕ್ಕೆ ತಲೆ ಎತ್ತಿ ನಿಂತಿರುವ ಈಜಿಪ್ಟ್ ಪಿರಮಿಡ್ಗಳು ಕಾಣಿಸ್ತವೆ. ಅವನ ಕಣ್ಣಿನಲ್ಲಿ ಆನಂದ ಬಾಷ್ಪ ಬರುತ್ತೆ. ಅವನು ಮಂಡಿಯೂರಿದ, ದೇವರಿಗೆ ಧನ್ಯವಾದ ಹೇಳಿದ. ಅವನು ಅಳುವಾಗ ಅವನ ಕಣ್ಣೀರು ಬಿದ್ದ ಜಾಗದಲ್ಲಿ ಒಂದು ಸ್ಕ್ಯಾರಬ್ ಜೀರುಂಡೆ, ಅಂದರೆ ಸ್ಕ್ಯಾರಬ್ ಬೀಟಲ್, ಮರಳಿನಲ್ಲಿ ಹರಿದಾಡ್ತಾ ಅದನ್ನು ಕಾಣ್ತಾನೆ. ಈಜಿಪ್ಟ್ ಸಂಪ್ರದಾಯದಲ್ಲಿ ಅದು ಒಂದು ಶುಭ ಶಕುನ. ಸ್ಯಾಂಟಿಯಾಗೋಗೆ ಖಾತ್ರಿ ಆಗುತ್ತೆ, ಇದೇ ಜಾಗ, ಇಲ್ಲೇ ನನ್ನ ನಿಧಿ ಇರೋದು ಅಂತ. ಅವನು ತಕ್ಷಣ ಅಲ್ಲಿ ಮರಳನ್ನು ಅಗೆಯಲು ಶುರು ಮಾಡ್ತಾನೆ. ಸಂಜೆ ಆಗುತ್ತೆ, ರಾತ್ರಿ ಆಗುತ್ತೆ, ಅವನು ಅಗೆಯುತ್ತಲೇ ಇರ್ತಾನೆ. ಆದರೆ ಅಲ್ಲಿ ಬರೀ ಮರಳು ಬಿಟ್ಟರೆ ಬೇರೆ ಏನೂ ಸಿಗಲ್ಲ. ಅವನ ಕೈಯೆಲ್ಲ ರಕ್ತ ಬರ್ತಾ ಇರುತ್ತೆ, ಆದರೂ ಅವನು ಬಿಡಲ್ಲ. ಅಷ್ಟರಲ್ಲಿ ಅವನ ಹಿಂದೆ ಯಾರೋ ಬಂದು ನಿಲ್ತಾರೆ. ನೋಡಿದ್ರೆ ಅವರು ಮರುಭೂಮಿಯ ಯುದ್ಧದಿಂದ ಓಡಿ ಬಂದಿರುವ ಕೆಲವು ನಿರಾಶ್ರಿತರು. ಅವರ ಕಣ್ಣುಗಳು ಸ್ಯಾಂಟಿಯಾಗೋನ ಚೀಲದ ಮೇಲಿದ್ದ ಬಂಗಾರದ ಕಡೆಗೆ ಹೋಗುತ್ತೆ. ಅವರು ಸ್ಯಾಂಟಿಯಾಗೋನ ಹತ್ತಿರ ಇದ್ದ ಬಂಗಾರವನ್ನು ಕಿತ್ಕೊಳ್ತಾರೆ. ಆದರೂ ಅವರಿಗೆ ತೃಪ್ತಿ ಆಗಲ್ಲ. ಇನ್ನು ಹಣ ಇರಬೇಕು, ಕೊಡು, ಎಲ್ಲಿ ಮುಚ್ಚಿಟ್ಟಿದ್ದೀಯಾ ಅಂತ ಕೇಳಿ ಅವನನ್ನು ಹಿಗ್ಗಾಮುಗ್ಗ ಹೊಡಿತಾರೆ. ಸಾಯುವ ಹಂತದವರೆಗೂ ಹೊಡೆಯುತ್ತಾರೆ. ಸ್ಯಾಂಟಿಯಾಗೋ ರಕ್ತ ಸಿದ್ಧವಾಗಿ ಬಿದ್ದಿರ್ತಾನೆ. ತನ್ನ ಪ್ರಾಣ ಉಳಿಸಿಕೊಳ್ಳೋದಕ್ಕೆ ಸ್ಯಾಂಟಿಯಾಗೋಗೆ ನಿಜ ಹೇಳಿಬಿಡ್ತಾನೆ. ನನ್ನ ಹತ್ತಿರ ಇರೋದು ಇಷ್ಟೇ ಹಣ, ದಯವಿಟ್ಟು ನನ್ನನ್ನು ಬಿಟ್ಬಿಡಿ, ನಾನಿಲ್ಲಿ ನಿಧಿ ಹುಡುಕ್ತಾ ಇದ್ದೀನಿ, ನನ್ನ ಕನಸಿನಲ್ಲಿ ಪಿರಮಿಡ್ ಹತ್ತಿರ ನಿಧಿ ಇದೆ ಅಂತ ಮಗು ಹೇಳಿತ್ತು ಅಂತ ಬಾಯ್ಬಿಡ್ತಾನೆ. ಇದನ್ನು ಕೇಳಿದ ತಕ್ಷಣ ಆ ಗುಂಪಿನ ನಾಯಕ ಜೋರಾಗಿ ನಗ್ತಾನೆ. ಅವನು ಸ್ಯಾಂಟಿಯಾಗೋನ ಮುಖದ ಹತ್ತಿರ ಬಂದು ಇಡೀ ಪುಸ್ತಕದ ಅತ್ಯಂತ ಮುಖ್ಯವಾದ ಮತ್ತು ಜೀವನವನ್ನೇ ಬದಲಾಯಿಸುವ ಮಾತನ್ನು ಹೇಳ್ತಾನೆ. ನೀನು ಬರೀ ಮೂರ್ಖ, ಕೇವಲ ಒಂದು ಕನಸನ್ನು ನಂಬಿಕೊಂಡು ನಿಧಿ ಹುಡುಕುತ್ತಾ ಪ್ರಪಂಚವನ್ನೇ ಸುತ್ತಿ ಇಲ್ಲಿಗೆ ಬಂದಿದ್ದೀಯ. ನನಗೂ ಕೂಡ ಇದೇ ಜಾಗದಲ್ಲಿ ನಿಂತಿದ್ದಾಗ ಎಷ್ಟೋ ವರ್ಷಗಳ ಹಿಂದೆ ಒಂದು ಕನಸು ಬಿದ್ದಿತ್ತು. ಆ ಕನಸಿನಲ್ಲಿ ಸ್ಪೇನ್ ದೇಶದ ಆಂಡಲೂಸಿಯಾ ಪ್ರಾಂತ್ಯದ ಯಾವುದೋ ಒಂದು ಹಾಳಾದ ಚರ್ಚ್ ಕಾಣಿಸ್ತು. ಅಲ್ಲಿ ಕುರಿಗಾಹಿಗಳು ತಮ್ಮ ಕುರಿಗಳ ಜೊತೆ ಮಲಗ್ತಾ ಇದ್ರು. ಅಲ್ಲೊಂದು ದೊಡ್ಡ ಅತ್ತಿ ಮರ ಬೆಳೆದಿತ್ತು. ಆ ಮರದ ಬುಡದಲ್ಲಿ ಅಗೆದರೆ ನನಗೆ ಅಪಾರವಾದ ಬಂಗಾರ ಸಿಗುತ್ತೆ ಅಂತ ನನಗೂ ಕನಸು ಬಿದ್ದಿತ್ತು. ಆದರೆ ನೋಡು, ನಾನು ನಿನ್ನ ಥರ ದಡ್ಡನಲ್ಲ. ಕೇವಲ ಒಂದು ಕನಸನ್ನು ನಂಬಿಕೊಂಡು ಮರುಭೂಮಿಯ ದಾಟಿ ಆ ಸ್ಪೇನ್ ದೇಶಕ್ಕೆ ಹೋಗೋಷ್ಟು ಹುಚ್ಚು ನನಗಿಲ್ಲ. ಹೀಗೆ ಹೇಳಿ ಆ ಕಳ್ಳರು ಸ್ಯಾಂಟಿಯಾಗೋನ ಅಲ್ಲೇ ಬಿಟ್ಟು ಹೊರಟು ಹೋಗ್ತಾರೆ. ಸ್ಯಾಂಟಿಯಾಗೋಗೆ ಮೈಯೆಲ್ಲ ನೋವು, ರಕ್ತ ಸೋರ್ತಾ ಇದೆ. ಆದರೆ ಅವನ ಮುಖದಲ್ಲಿ ಈಗ ಒಂದು ದೊಡ್ಡ ನಗು ಬರುತ್ತೆ. ಯಾಕೆ ಗೊತ್ತಾ? ನಿಧಿ ಎಲ್ಲಿದೆ ಅಂತ ಅವನಿಗೆ ಈಗಲೇ ಗೊತ್ತಾಗಿದ್ದು. ಕಳ್ಳರ ನಾಯಕ ಹೇಳಿದ ಜಾಗ ಯಾವುದು? ಅದು ಸ್ಯಾಂಟಿಯಾಗೋ ಕಥೆಯ ಆರಂಭದಲ್ಲಿ ಕುರಿಗಳ ಜೊತೆ ಮಲಗಿದ್ದನಲ್ಲ, ಸ್ಪೇನ್ ದೇಶದ ಅದೇ ಹಳೆಯ ಚರ್ಚ್. ವಿಪರ್ಯಾಸ ನೋಡಿ, ನಿಧಿ ಇಷ್ಟು ದಿನ ಅವನ ಕಾಲ ಕೆಳಗೆ ಇತ್ತು. ಆದರೆ ಅದನ್ನು ಪಡೆಯಲು, ಅದನ್ನು ಅರ್ಥ ಮಾಡಿಕೊಳ್ಳಲು ಅವನು ಇಡೀ ಪ್ರಪಂಚವನ್ನೇ ಸುತ್ತಬೇಕಾಯಿತು. ಸ್ಯಾಂಟಿಯಾಗೋ ಕಷ್ಟಪಟ್ಟು ಎದ್ದು ದೇವರಿಗೆ ಧನ್ಯವಾದ ಹೇಳ್ತಾನೆ. ಅವನು ಮತ್ತೆ ಪ್ರಯಾಣ ಮಾಡಿ ಸ್ಪೇನ್ ದೇಶಕ್ಕೆ ಬರ್ತಾನೆ. ಆ ಹಳೆಯ ಚರ್ಚ್ಗೆ ಹೋಗ್ತಾನೆ. ಅಲ್ಲಿ ಬೆಳೆದಿದ್ದ ಆ ಅತ್ತಿ ಮರದ ಬುಡದಲ್ಲಿ ಅಗೆಯೋಕೆ ಶುರು ಮಾಡ್ತಾನೆ. ಸ್ವಲ್ಪ ಹೊತ್ತಿನಲ್ಲಿ ಟನ್ನಂತ ಶಬ್ದ ಬರುತ್ತೆ. ಅಲ್ಲಿ ಅವನಿಗೆ ಪುರಾತನ ಕಾಲದ ಒಂದು ದೊಡ್ಡ ಪೆಟ್ಟಿಗೆ ಸಿಗುತ್ತೆ. ಅದನ್ನು ತೆರೆದು ನೋಡಿದ್ರೆ ಅದರಲ್ಲಿ ಸ್ಪ್ಯಾನಿಷ್ ಬಂಗಾರ, ವಜ್ರ,
ವೈಡೂರ್ಯಗಳು ತುಂಬಿ ತುಳುಕ್ತಾ ಇರುತ್ತೆ. ಸ್ಯಾಂಟಿಯಾಗೋಗೆ ಈಗ ಜಗತ್ತಿನ ಶ್ರೀಮಂತ ವ್ಯಕ್ತಿ. ಆದರೆ ಅವನಿಗೆ ಬಂಗಾರಕ್ಕಿಂತ ಮುಖ್ಯವಾದುದು ಇನ್ನೊಂದು ಇತ್ತು. ಆಗ ಆಫ್ರಿಕಾದ ಕಡೆಯಿಂದ ಒಂದು ತಂಪಾದ ಗಾಳಿ ಬೀಸುತ್ತೆ. ಆ ಗಾಳಿಯಲ್ಲಿ ಅವನ ಪ್ರಿಯತಮೆ ಫಾತಿಮಾಳ ಪರಿಮಳ ಇರುತ್ತೆ. ಆ ಗಾಳಿ ಬಂದು ಸ್ಯಾಂಟಿಯಾಗೋನ ಕೆನ್ನೆಗೆ ಒಂದು ಮೃದುವಾಗಿ ಮುತ್ತು ಕೊಡುತ್ತೆ. ಸ್ಯಾಂಟಿಯಾಗೋ ಆಕಾಶ ನೋಡಿ ನಗುತ್ತಾ ಹೇಳ್ತಾನೆ, ಫಾತಿಮಾ, ಕಾಯ್ತಾ ಇರು, ನಾನು ಬರ್ತಾ ಇದ್ದೀನಿ. ಸ್ನೇಹಿತರೆ, ಇದಾಗಿತ್ತು ಪೌಲೋ ಕೊಯ್ಲೊ ಅವರ ವಿಶ್ವವಿಖ್ಯಾತ ಕಾದಂಬರಿ ದಿ ಆಲ್ಕಮಿಸ್ಟ್ನ ರೋಚಕ ಕತೆ. ಈ ಕತೆ ನಮಗೆ ಒಂದು ಅದ್ಭುತವಾದ ಪಾಠವನ್ನು ಕಲಿಸುತ್ತೆ. ನಾವು ಹುಡುಕೋ ಸಂತೋಷ, ಯಶಸ್ಸು ಅಥವಾ ನಿಧಿ ಎಲ್ಲೋ ದೂರ ಇಲ್ಲ, ಅದು ನಮ್ಮಲ್ಲೇ ಇದೆ, ನಮ್ಮ ಕಾಲ ಕೆಳಗೆ ಇದೆ. ಆದರೆ ಅದನ್ನು ಕಂಡುಕೊಳ್ಳೋಕ್ಕೆ, ಆ ಬೆಲೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಜೀವನದಲ್ಲಿ ಪ್ರಯಾಣ ಮಾಡಬೇಕು, ಕಷ್ಟಪಡಬೇಕು ಮತ್ತು ಸಾಹಸ ಮಾಡಬೇಕು. ಸ್ಯಾಂಟಿಯಾಗೋಗೆ ಆಫ್ರಿಕಾಕ್ಕೆ ಹೋಗದಿದ್ದರೆ ಅವನಿಗೆ ಫಾತಿಮಾ ಸಿಗ್ತಾ ಇರಲಿಲ್ಲ, ಆಲ್ಕಮಿಸ್ಟ್ ಸಿಗ್ತಾ ಇರಲಿಲ್ಲ ಮತ್ತು ಮುಖ್ಯವಾಗಿ ಅವನಿಗೆ ಪ್ರಪಂಚದ ಜ್ಞಾನ ಸಿಗ್ತಾ ಇರಲಿಲ್ಲ. ಹಾಗಾಗಿ ನಿಮ್ಮ ಕನಸುಗಳನ್ನು ನಂಬಿ ರಿಸ್ಕ್ ತೆಗೆದುಕೊಳ್ಳಿ. ನೆನಪಿರಲಿ, ನೀವು ಏನನ್ನಾದರೂ ಮನಪೂರ್ವಕವಾಗಿ ಬಯಸಿದರೆ ಇಡೀ ಬ್ರಹ್ಮಾಂಡವೇ ಅದು ನಿಮಗೆ ಸಿಗುವಂತೆ ಮಾಡಲು ಸಹಾಯ ಮಾಡುತ್ತೆ. ಈ ವಿಡಿಯೋ ಮತ್ತು ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಮ ಒಂದೊಂದು ಲೈಕ್ ನನಗೆ ಮುಂದಿನ ವಿಡಿಯೋ ಮಾಡಲು ದೊಡ್ಡ ಶಕ್ತಿಯನ್ನು ಕೊಡುತ್ತೆ. ಹಾಗೆಯೇ ಇದೇ ರೀತಿಯ ಇನ್ನೂ ಅನೇಕ ಬೆಸ್ಟ್ ಬುಕ್ಸ್ಗಳ ಸಮ್ಮರಿ ಕನ್ನಡದಲ್ಲಿ ಕೇಳಲು ಈ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ ಹಿಟ್ ಮಾಡಿ. ನಿಮ್ಮ ಸ್ನೇಹಿತರು ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅಂತ ಕನಸು ಕಾಣ್ತಾ ಇದ್ದರೆ ಅವರಿಗೆ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ. ಅವರ ಗೆಲುವಿಗೆ ನೀವು ಕೂಡ ಕಾರಣರಾಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತವಾದ ಪುಸ್ತಕದ ಜೊತೆ ಸಿಗೋಣ. ಅಲ್ಲಿಯವರೆಗೂ ಜ್ಞಾನವನ್ನು ಹಂಚೋಣ, ಬೆಳೆಯೋಣ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.